ಟ್ರಂಪ್ ಫ್ಲಾಪ್ ಶೋ, ಇರಾನ್ ಗಟ್ಸ್ ಮತ್ತು ಕುಸಿಯುತ್ತಿರುವ ಪಾಶ್ಚಿಮಾತ್ಯ ದಾದಾಗಿರಿ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, 2026ರ ಗ್ಲೋಬಲ್ ಪಾಲಿಟಿಕ್ಸ್ ನೋಡಿದ್ರೆ ಇದೊಂದು ಹಾಲಿವುಡ್ ಥ್ರಿಲ್ಲರ್ ಸಿನಿಮಾಗಿಂತ ಕಮ್ಮಿ ಇಲ್ಲ ಅನ್ನಿಸ್ತದೆ. ಒಂದು ಟೈಮಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಏನೇ ಮಾಡಿದ್ರು ಇಡೀ ಜಗತ್ತು ಎಸ್ ಬಾಸ್ ಅಂತ ತಲೆಬಾಗ್ತಿತ್ತು. ಆದರೆ ಇವತ್ತು ಸೀನ್ ಕಂಪ್ಲೀಟ್ ರಿವರ್ಸ್ ಆಗಿದೆ. ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಡ್ತಿರೋ ಟಾಕ್ಸಿಕ್ ಗೇಮ್ಗಳು, ಸುಮ್ಮನೆ ಬಿಲ್ಡಪ್ ಕೊಟ್ಟು ಶುರು ಮಾಡಿದ ಯುದ್ಧ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಅಮಾನವೀಯ ವರ್ಣಭೇದ ನೀತಿ ಅವರನ್ನೇ ಗ್ಲೋಬಲ್ ಲೆವೆಲ್ನಲ್ಲಿ ಝೀರೋ ಮಾಡಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಟ್ರಂಪ್ ಅವರ ಈಗೋ ಹೇಗೆ ಬೂಮ್ರಾಂಗ್ ಆಯಿತು, ಸೂಪರ್ ಪವರ್ ಎದುರು ನಿಂತು ಇರಾನ್ ತೋರಿಸಿದ ಅಲ್ಟಿಮೇಟ್ ಗಟ್ಸ್ ಹೇಗಿದೆ, ಯುರೋಪ್ ಮತ್ತು ಅರಬ್ ದೇಶಗಳು ಹೇಗೆ ಅಮೆರಿಕದ ಮುಖಕ್ಕೆ ಹೊಡೆದಂತೆ ವಾರ್ನಿಂಗ್ ಕೊಡ್ತಿವೆ, ಹಾಗೆಯೇ 8 ಮಿಲಿಯನ್ ಯುವಕರು ಬೀದಿಗಿಳಿದು ಮಾಡ್ತಿರೋ ನೋ ಕಿಂಗ್ಸ್ ದಂಗೆಯ ಕಂಪ್ಲೀಟ್ ಸ್ಟೋರಿಯನ್ನ ಸ್ಟೆಪ್ ಬೈ ಸ್ಟೆಪ್ ಡಿಕೋಡ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಟ್ರಂಪ್ ಅವರ ಅನಗತ್ಯ ಯುದ್ಧ ಮತ್ತು ಎಕನಾಮಿ ಕ್ರ್ಯಾಶ್. ಫ್ರೆಂಡ್ಸ್, ಮೊದಲು ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಹೇಗೆ ಫ್ಲಾಪ್ ಶೋ ಆಯಿತು ಅಂತ ನೋಡೋಣ. ಫೆಬ್ರವರಿ 28, 2026ರಂದು ಟ್ರಂಪ್ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನೋ ಹೆಸರಲ್ಲಿ ಇರಾನ್ ಮೇಲೆ ಸುಮ್ಮನೆ ಅನಗತ್ಯವಾಗಿ ಯುದ್ಧ ಶುರು ಮಾಡಿದರು. ವೆನಿಜುವೆಲಾ ಸ್ಟೈಲ್ನಲ್ಲಿ ಒಂದೇ ಏಟಿಗೆ ಯುದ್ಧ ಮುಗಿಸಿ ಹೀರೋ ಆಗಬಹುದು ಅಂದ್ಕೊಂಡಿದ್ದ ಟ್ರಂಪ್ಗೆ ಈ ಯುದ್ಧ ಊಹಿಸಲಾಗದಷ್ಟು ದೊಡ್ಡ ಮೈಂಡ್ ಬ್ಲಾಕ್ ಮಾಡಿದೆ. ಆರಂಭದಲ್ಲಿ ಭಾರಿ ಬಿಲ್ಡಪ್ ಕೊಟ್ಟ ಟ್ರಂಪ್ ಕೇವಲ 48 ಗಂಟೆಗಳ ಒಳಗೆ ಹಾರ್ಮುಜ್ ಜಲಸಂಧಿ ತೆರೆಯದಿದ್ರೆ ಇರಾನ್ನ ವಾಟರ್ ಡಿಲಸಿನೇಷನ್ ಅಂದರೆ ಕುಡಿಯುವ ನೀರಿನ ಪ್ಲಾಂಟ್ಗಳ ಮೇಲೆ ಅಟ್ಯಾಕ್ ಮಾಡೋದಾಗಿ ಬೆದರಿಕೆ ಹಾಕಿದ್ರು. ವಾಸ್ತವದಲ್ಲಿ ನೀರಿನ ಘಟಕಗಳ ಮೇಲೆ ದಾಳಿ ಮಾಡೋದು ಜಿನೆವಾ ಒಪ್ಪಂದದ ಪ್ರಕಾರ ಪಕ್ಕಾ ಯುದ್ಧಾಪರಾಧ ಅಂತ ಗೊತ್ತಿದ್ರು ಟ್ರಂಪ್ ಅದಕ್ಕೆ ರೆಡಿಯಾಗಿದ್ರು. ಆದರೆ ಯಾವಾಗ ಗ್ರೌಂಡ್ ರಿಯಾಲಿಟಿ ಅರ್ಥವಾಯಿತೋ ಆಗ ಟ್ರಂಪ್ ಅಕ್ಷರಶಃ ಯೂ ಟರ್ನ್ ಹೊಡೆದ್ರು. ತಮ್ಮ ಡಿಪಾರ್ಟ್ಮೆಂಟ್ ಆಫ್ ವಾರ್ಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಸೇನಾ ಕಾರ್ಯಾಚರಣೆಯನ್ನು 5 ದಿನಗಳ ಕಾಲ ಮುಂದೂಡಿದರು. ಅನಂತರ ಏಪ್ರಿಲ್ 6ರವರೆಗೆ ಡೆಡ್ ಲೈನ್ ವಿಸ್ತರಿಸಿ ಹೇಗಾದರೂ ಮಾಡಿ ಯುದ್ಧದಿಂದ ಎಸ್ಕೇಪ್ ಆಗುವ ಪ್ಲಾನ್ ಮಾಡ್ತಿದ್ದಾರೆ. ಮಿತ್ರ ರಾಷ್ಟ್ರಗಳ ಬೆಂಬಲ ಸಿಗದಿದ್ದಾಗ ಹತಾಶರಾದ ಟ್ರಂಪ್ ಜಲಸಂಧಿ ತೆರೆಯೋದು ಅಮೆರಿಕದ ಕೆಲಸವಲ್ಲ ಅಂತ ಜವಾಬ್ದಾರಿಯಿಂದ ನುಣುಚಿಕೊಂಡ್ರು. ಯುರೋಪ್ ದೇಶಗಳಿಗೆ ನಿಮ್ಮ ತೈಲವನ್ನು ನೀವೇ ತಂದುಕೊಳ್ಳಿ ಅಂತ ಅಹಂಕಾರದಿಂದ ಹೇಳಿ ಸೈಡ್ ಲೈನ್ ಆಗ್ತಿದ್ದಾರೆ. ಟ್ರಂಪ್ನ ಈ ಎಡವಟ್ಟಿನಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ದಿಢೀರನೆ $120ಗೆ ಜಂಪ್ ಆಗಿ ಆಮೇಲೆ $100 ಹತ್ತಿರ ಬಂದು ನಿಂತಿದೆ. ಸ್ವತಃ ಅಮೆರಿಕದಲ್ಲೇ ಗ್ಯಾಸೋಲಿನ್ ಬೆಲೆ $4 ಮತ್ತು ಡೀಸೆಲ್ ಬೆಲೆ $5 ದಾಟಿದ್ದು ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬಿದ್ದಿದೆ. ಹಾಗೆ ಗ್ಲೋಬಲ್ ಲೆವೆಲ್ನಲ್ಲಿ LPG -30% ಮತ್ತು ನಾಫ್ತಾ -24% ಕಡಿತಗೊಂಡು ರಸಗೊಬ್ಬರ ಮತ್ತು ಪ್ಲಾಸ್ಟಿಕ್ ಮಾರ್ಕೆಟ್ ಸಂಪೂರ್ಣ ಕ್ರ್ಯಾಶ್ ಆಗಿದೆ. ಇದೆಲ್ಲದರ ಮಧ್ಯೆ ಚೀನಾ ಮಾತ್ರ ಇರಾನ್ನಿಂದ -13% ರಿಯಾಯಿತಿ ದರದಲ್ಲಿ ತೈಲ ಪಡಿತ ಒಳಗೊಳಗೆ ನತ್ತಿದೆ. ಇರಾನ್ ಎದೆಗಾರಿಕೆ ಮತ್ತು ಸ್ಮಾರ್ಟ್ ಕಂಟ್ರೋಲ್. ಇನ್ನು ಈ ವಾರ್ನಲ್ಲಿ ನಾವು ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಇರಾನ್ ದೇಶದ ಕೆಚ್ಚೆದೆ ಮತ್ತು ಗಟ್ಸ್ ಕಾರಣಕ್ಕೆ. ಅಮೆರಿಕದಂತಹ ಮಿಲಿಟರಿ ದೈತ್ಯನ ಎದುರು ಶರಣಾಗುವ ಬದಲು ಇರಾನ್ ಅತ್ಯಂತ ಚಾಣಾಕ್ಷವಾಗಿ ಅಂದರೆ ಅಸಿಮೆಟ್ರಿಕ್ ವಾರ್ಫೇರ್ ಮಾಡ್ತಿದೆ. ಜಗತ್ತಿನ 20-25% ತೈಲ ಸಾಗಣೆ ಆಗುವ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಕೇವಲ ಬ್ಲೈಂಡ್ ಆಗಿ ಮುಚ್ಚಿಲ್ಲ, ಬದಲಾಗಿ ಫೆಬ್ರವರಿ 16ರಂದೇ ಸ್ಮಾರ್ಟ್ ಕಂಟ್ರೋಲ್ ಎಂಬ ಮಾಸ್ಟರ್ ಸ್ಟ್ರೋಕ್ ಡ್ರಿಲ್ ಮಾಡಿತ್ತು. ಅಂದರೆ ನಾವಲ್ ಮೈನ್ಗಳು ಮತ್ತು ಡ್ರೋನ್ ಸ್ವಾಮ್ಗಳನ್ನು ಬಳಸಿ ಕೇವಲ ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ಬೆಂಬಲಿತ ಹಡಗುಗಳಿಗೆ ಮಾತ್ರ ಎಂಟ್ರಿ ಬ್ಯಾನ್ ಮಾಡಿ ತಟಸ್ಥ ದೇಶಗಳಿಗೆ ಫ್ರೀ ಪಾಸ್ ನೀಡುತ್ತಿದೆ. ಇನ್ನು ಚೀನಾಕ್ಕೆ ಹೋಗುವ ಹಡಗುಗಳಿಗೆ ಚೈನೀಸ್ ಯುವಾನ್ನಲ್ಲಿ ಟೋಲ್ ಕಲೆಕ್ಟ್ ಮಾಡುವ ಮೂಲಕ ಅಮೆರಿಕನ್ ಡಾಲರ್ನ ಜಾಗತಿಕ ಪ್ರಾಬಲ್ಯಕ್ಕೆ ಡೈರೆಕ್ಟ್ ಆಗಿ ಪೆಟ್ಟು ಕೊಟ್ಟಿದೆ. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇರಾನ್ ಕೇವಲ ಡಿಫೆನ್ಸ್ ಮಾಡಿಕೊಳ್ಳದೆ ಅಟ್ಯಾಕ್ ಮೋಡ್ಗೂ ಹೋಗಿದೆ. ಅಮೆರಿಕಕ್ಕೆ ಆಶ್ರಯ ನೀಡಿದ್ದ UAE ಕಡೆಗೆ ಬರೋಬ್ಬರಿ 186 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು 812 ಡ್ರೋನ್ಗಳನ್ನು ಉಡಾಯಿಸಿ ಶಾಕ್ ಕೊಟ್ಟಿದೆ. ಸೌದಿ ಅರೇಬಿಯಾದ ಪ್ರಮುಖ ತೈಲ ನೆಲೆ ರಾಸ್ ತನುರಾ ಹಾಗೂ ಒಮಾನ್ ಮತ್ತು ಕತರ್ನ ಬಂದರುಗಳ ಮೇಲೂ ಅಟ್ಯಾಕ್ ಮಾಡಿ ತಾನು ಸುಮ್ಮನೆ ಕೂರುವ ಪಾರ್ಟಿ ಅಲ್ಲ ಅಂತ ಪ್ರೂವ್ ಮಾಡಿದೆ. ನೇರ ಮಿಲಿಟರಿ ಯುದ್ಧದಲ್ಲಿ ಅಮೆರಿಕವನ್ನ ಸೋಲಿಸಲು ಆಗದಿದ್ದರೂ ನರೇಟಿವ್ ವಾರ್ಫೇರ್ ಮತ್ತು ಮೈಂಡ್ ಗೇಮ್ ಮೂಲಕ ಟ್ರಂಪ್ ಆಡಳಿತಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅತಿಯಾದ ನೋವು ಕೊಟ್ಟು ಅವರೇ ಹಿಂದೆ ಸರಿಯುವಂತೆ ಮಾಡುವ ಇರಾನ್ನ ಈ ಸ್ಟ್ರಾಟಜಿ 100% ಸಕ್ಸಸ್ ಆಗಿದೆ. ಯುರೋಪ್ನ ಬಂಡಾಯ
ಯಾವಾಗಲೂ ಅಮೆರಿಕದ ಹಿಂದೆ ಕುರುಡಾಗಿ ಹೋಗ್ತಿದ್ದ ಯುರೋಪ್ ಈಗ ಸಾಕು ನಿಮ್ಮ ಆಟ, ನಮ್ಮ ಬಳಿ ನಡೆಯಲ್ಲ ಅಂತ ಅಮೆರಿಕದ ಮುಖಕ್ಕೆ ಹೊಡೆದಂತೆ ಹೇಳ್ತಿದೆ. ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಅವರು ಈ ಯುದ್ಧವನ್ನು ಅಪಾಯಕಾರಿ ಅಂತ ಖಂಡಿಸಿದ್ದಾರೆ. ಅಷ್ಟೇ ಅಲ್ಲ, ರಕ್ಷಣಾ ಸಚಿವೆ ಮಾರ್ಗರೆಟಾ ರೋಬಲ್ಸ್ ಅವರು ಸ್ಪೇನ್ನ ರೋಟಾ ಮತ್ತು ಮೊರೋನ್ ಸೇನಾ ನೆಲೆಗಳನ್ನು ಅಮೆರಿಕ ಬಳಸದಂತೆ ಬ್ಯಾನ್ ಮಾಡಿ ಏರ್ ಸ್ಪೇಸ್ ಕಂಪ್ಲೀಟ್ ಕ್ಲೋಸ್ ಮಾಡಿದೆ. ಇಟಲಿಯ ಬಲಪಂಥೀಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರ ಮತ್ತು ರಕ್ಷಣಾ ಸಚಿವ ಗೈಡೋ ಕ್ರೊಸೆಟ್ಟೋ ಕೂಡ ಇರಾನ್ ಯುದ್ಧದ ವಿಚಾರದಲ್ಲಿ ಅಮೆರಿಕದ ಬಾಂಬರ್ ವಿಮಾನಗಳಿಗೆ ಸಿಸಿಲಿಯಲ್ಲಿರುವ ಸಿಗೋನೆಲ್ಲಾ ವಾಯುನೆಲೆಯನ್ನು ಲ್ಯಾಂಡಿಂಗ್ ಆಗಿ ಬಳಸಲು ಫುಲ್ ಪರ್ಮಿಷನ್ ನಿರಾಕರಿಸಿದೆ. ಫ್ರಾನ್ಸ್ ಕೂಡ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಹೊತ್ತು ಹೋಗುವ ವಿಮಾನಗಳಿಗೆ ಏರ್ ಸ್ಪೇಸ್ ನಿರ್ಬಂಧಿಸಿದೆ ಅಂತ ಸ್ವತಃ ಟ್ರಂಪ್ ಆರೋಪಿಸಿದ್ದಾರೆ. ಜರ್ಮನಿಯ ನಾಯಕ ಟಿನೋ ಟ್ರುಪೆಲ್ಲಾ ಅಂತೂ ಈ ಯುದ್ಧ ಸ್ವಾತಂತ್ರ್ಯಕ್ಕಲ್ಲ, ಕೇವಲ ಆಯಿಲ್ ಮತ್ತು ಡಾಲರ್ಗಾಗಿ ಅಂತ ಅಮೆರಿಕದ ಅಸಲಿ ಬಣ್ಣ ಬಯಲು ಮಾಡಿದ್ದಾರೆ. ಯುರೋಪ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಈ ಯುದ್ಧ ಹೀಗೆ ಮುಂದುವರೆದರೆ ತಮಗೆ ಮತ್ತೊಂದು ಎನರ್ಜಿ ಕ್ರೈಸಿಸ್ ಮತ್ತು ನಿರಾಶ್ರಿತರ ಸಮಸ್ಯೆ ಗ್ಯಾರಂಟಿ ಅಂತ. ಇನ್ನು ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಪರಮ ಮಿತ್ರರಾಗಿದ್ದ ಸೌದಿ ಅರೇಬಿಯಾ, UAE, ಕತಾರ್ ಮತ್ತು ಒಮಾನ್ ದೇಶಗಳು ಕೂಡ ಈಗ ಅಮೆರಿಕದ ವಿರುದ್ಧವೇ ತಿರುಗಿ ಬಿದ್ದಿವೆ. 2026ರ ಅರಬ್ ಒಪಿನಿಯನ್ ಇಂಡೆಕ್ಸ್ ರಿಪೋರ್ಟ್ ಪ್ರಕಾರ 77% ಅರಬ್ ಜನರು ಅಮೆರಿಕದ ನೀತಿಗಳೇ ತಮ್ಮ ಭದ್ರತೆಗೆ ಅತಿದೊಡ್ಡ ಬೆದರಿಕೆ ಅಂತ ನಂಬಿದ್ದಾರೆ. ಸೌದಿ ಯುವರಾಜ ತಮ್ಮ ವಾಯು ಪ್ರದೇಶವನ್ನು ದಾಳಿಗೆ ಬಳಸಲು ಅಮೆರಿಕಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. UAE ನಾಯಕ ಅನ್ವರ್ ಗಾರ್ಗಾಸ್ ಡಿಪ್ಲೊಮ್ಯಾಟಿಕ್ ಪರಿಹಾರಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಅರಬ್ ದೇಶಗಳಿಗೆ ಇರಾನ್ ಬಗ್ಗೆ ಇದ್ದಕ್ಕಿದ್ದಂತೆ ಪ್ರೀತಿ ಹುಟ್ಟಿದ್ದಲ್ಲ ಫ್ರೆಂಡ್ಸ್, ಬದಲಿಗೆ ಅವರಿಗೆ ಪಕ್ಕಾ ರಿಯಾಲಿಟಿ ಚೆಕ್ ಆಗಿದೆ. ಒಂದು ವೇಳೆ ಅಮೆರಿಕದ ದಾಳಿಯಿಂದ ಇರಾನ್ ಸರ್ಕಾರ ಪತನಗೊಂಡರೆ ಆ ಪ್ರದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ವಿಸ್ತರಣಾವಾದಿ ಅಜೆಂಡಾಕ್ಕೆ ಲಗಾಮ ಇರೋದಿಲ್ಲ ಅನ್ನೋದು ಅವರ ಅತಿ ದೊಡ್ಡ ಆತಂಕ. ಜೊತೆಗೆ ಇರಾನ್ನಿಂದ UAE ಕಡೆಗೆ ಸಾವಿರಾರು ನಿರಾಶ್ರಿತರು ನುಗ್ಗಿದ್ರೆ ಟೂರಿಸಂ ಮತ್ತು 75% ನಾನ್ ಆಯಿಲ್ GDP ಮೇಲೆ ನಿಂತಿರುವ ದುಬೈನಂತಹ ನಗರಗಳ ಎಕಾನಮಿ ಕಂಪ್ಲೀಟ್ ಕ್ರ್ಯಾಶ್ ಆಗುತ್ತೆ ಅನ್ನೋ ಭಯ ಅವರದ್ದು. ಹಾಗಾಗಿಯೇ ದಶಕಗಳಿಂದ ಅಮೆರಿಕದ ಮೇಲಿದ್ದ ಭದ್ರತಾ ಅವಲಂಬನೆಯನ್ನ ಕಡಿತಗೊಳಿಸಿ ರಷ್ಯಾ ಮತ್ತು ಚೀನಾ ಕಡೆಗೆ ವಾಲ್ತಿದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ವರ್ಣಭೇದ ನೀತಿ ಇಡೀ ಜಗತ್ತು ಆರ್ಥಿಕ ಯುದ್ಧದಲ್ಲಿ ನರಳುತ್ತಿದ್ದರೆ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ತನ್ನ ಸಂಸತ್ತಿನಲ್ಲಿ ಮಾರ್ಚ್ 30, 2026ರಂದು ಅತ್ಯಂತ ಟಾಕ್ಸಿಕ್ ಆದ ಭಯೋತ್ಪಾದಕರಿಗೆ ಮರಣದಂಡನೆ ಕಾನೂನು ಡೆತ್ ಪೆನಾಲ್ಟಿ ಫಾರ್ ಟೆರರಿಸ್ಟ್ ಬಿಲ್ ಅನ್ನೋ ಬಿಲ್ ಅನ್ನ 62-48 ಮತಗಳ ಸರಳ ಬಹುಮತದಿಂದ ಪಾಸ್ ಮಾಡಿದೆ. ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಡಿಫೆನ್ಸ್ ಮಿನಿಸ್ಟರ್ ಇಟಮಾರ್ ಬೆನ್ ಗ್ವೀರ್ ಸಂಸತ್ನಲ್ಲೇ ಶಾಂಪೇನ್ ಬಾಟಲ್ ಓಪನ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದು ಅವರ ಕ್ರೌರ್ಯವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಈ ಕಾನೂನು ಪಕ್ಕಾ ಜನಾಂಗೀಯ ತಾರತಮ್ಯದಿಂದ ಕೂಡಿದೆ. ಕೇವಲ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ ರಾಜ್ಯದ ಅಸ್ತಿತ್ವವನ್ನು ವಿರೋಧಿಸುವ ಪ್ಯಾಲೆಸ್ಟೀನಿಯರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅದೇ ರೀತಿಯ ಅಪರಾಧ ಮಾಡುವ ಯಹೂದಿ ಉಗ್ರಗಾಮಿಗಳಿಗೆ ಈ ಶಿಕ್ಷೆ ಇಲ್ಲವೇ ಇಲ್ಲ. ಕೇವಲ 90 ದಿನಗಳ ಒಳಗೆ ಕೋರ್ಟ್ನ ಸರ್ವಾನುಮತವೂ ಇಲ್ಲದೆ ಕೇವಲ ಸರಳ ಬಹುಮತದಿಂದ ಮಿಲಿಟರಿ ಕೋರ್ಟ್ಗಳು ಪ್ಯಾಲೆಸ್ಟೈನ್ ಕೈದಿಗಳನ್ನು ನೇಣಿಗೇರಿಸಬಹುದು. ವಿಶ್ವಸಂಸ್ಥೆಯ ಹೈಕಮಿಷನರ್ ವೋಲ್ಕರ್ ಟರ್ಕ್ ಇದನ್ನು ಸ್ಪಷ್ಟವಾಗಿ ಯುದ್ಧಾಪರಾಧ ಎಂದಿದ್ದಾರೆ. ಯುರೋಪಿಯನ್ ಒಕ್ಕೂಟ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ ಎಲ್ಲರೂ ಇದು ನೈತಿಕವಾಗಿ ತಪ್ಪು ಅಂತ ಛೀಮಾರಿ ಹಾಕಿದ್ದಾರೆ. ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಸ್ ಇದನ್ನ ವರ್ಣಭೇದ ನೀತಿಯತ್ತ ಹೆಜ್ಜೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದರೆ ಅಮೆರಿಕ ಮಾತ್ರ ಅವರ ಕಾನೂನು ಅವರ ಸಾರ್ವಭೌಮ ಹಕ್ಕು ಅಂತ ಕುರುಡು ಬೆಂಬಲ ನೀಡಿ ತನ್ನ ಡಬಲ್ ಸ್ಟ್ಯಾಂಡರ್ಡ್ಸ್ ಪ್ರದರ್ಶಿಸಿದೆ. ಅಂದರೆ ಇರಾನ್ ದೇಶದ ಸಾರ್ವಭೌಮ ಹಕ್ಕು ಮಾತ್ರ ಹಕ್ಕಲ್ಲ, ಇರಾನ್ ದೇಶದ ಕಾನೂನು ಮಾತ್ರ ಕಾನೂನಲ್ಲ, 40,000 ಮಕ್ಕಳನ್ನು ಮಾರಣ ಹೋಮ ಮಾಡಿದ ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಕಾನೂನು ಮಾತ್ರ ಸಾರ್ವಭೌಮದ್ದು. ಎಂಥ ನಾನ್ಸೆನ್ಸ್ ಅಲ್ವಾ? ಫೈನಲಿ ಗೆಳೆಯರೆ, ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧ ಹೇರುತ್ತದೆಯೋ ಅದರ ಒಳಗೆ ಯುವಜನರು ಈಗ ಫುಲ್ ಫೈರ್ ಆಗಿದ್ದಾರೆ. ಮಾರ್ಚ್ 28, 2026ರಂದು ನಡೆದ ನೋ ಕಿಂಗ್ಸ್ ಪ್ರತಿಭಟನೆಗಳಲ್ಲಿ ಬರೋಬ್ಬರಿ 8-9 ಮಿಲಿಯನ್ ಯುವಜನರು, ಅಂದರೆ 80-90 ಲಕ್ಷ ಜನರು ಇಡೀ ಅಮೆರಿಕ ದೇಶಾದ್ಯಂತ 3,300 ವಿಭಿನ್ನ ಸ್ಥಳಗಳಲ್ಲಿ ರಸ್ತೆಗಿಳಿದಿದ್ದರು. ಇದು ಅಮೆರಿಕದ ಇತಿಹಾಸದಲ್ಲೇ ಅತಿ ದೊಡ್ಡ ಸಿಂಗಲ್ ಡೇ ಪ್ರೊಟೆಸ್ಟ್ ಆಗಿ ದಾಖಲಾಗಿದೆ.
ಈ ಚಳುವಳಿ ಶುರುವಾಗಿದ್ದು ICE ಅಂದರೆ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಏಜೆಂಟ್ರಿಂದ ರೆನಿ ಗೋಲ್ಡ್ ಮತ್ತು ಅಲೆಕ್ಸ್ ಪ್ರೆಟ್ಟಿ ಅವರ ಭೀಕರ ಹತ್ಯೆಯಾದಾಗ ಟ್ರಂಪ್ ಆಡಳಿತ ನ್ಯಾಯಾಂಗ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು, ಉದಾಹರಣೆಗೆ ಎರಿಕ್ ಸ್ವಾಲ್ವೆಲ್ ಮೇಲಿನ ಟಾರ್ಗೆಟ್, ರಿಪೀಟೆಡ್ ಸುಳ್ಳುಗಳ ಮೂಲಕ ಜನರನ್ನ ಮಾನಸಿಕವಾಗಿ ಸುಸ್ತಾಗಿಸುವ ಅಂದರೆ ವೇರ್ ಆಸ್ ಡೌನ್ ತಂತ್ರ ಮಾಡ್ತಿದೆ. ಆದರೆ ಇಂದಿನ ಯುವಕರು ಇದಕ್ಕೆ ಬಗ್ಗದೆ ಟ್ರಂಪ್ ಬೆಂಬಲಿಸುವ ಟಾರ್ಗೆಟ್, ಟೆಸ್ಲಾ ಮತ್ತು ಅಮೆಜಾನ್ ನಂತಹ ಕಾರ್ಪೊರೇಟ್ ಸಂಸ್ಥೆಗಳನ್ನು ಬಾಯ್ಕಾಟ್ ಮಾಡ್ತಿದ್ದಾರೆ. ಇದು ಕೇವಲ ಟ್ರಂಪ್ ವಿರೋಧಿ ಲಿಬರಲಿಸಂ ಆಗಿ ಉಳಿದಿಲ್ಲ, ಬದಲಾಗಿ ಇದು ಆಂಟಿ ವಾರ್ ಮತ್ತು ಆಂಟಿ ಆಲಿಗಾರ್ಕಿ ದಂಗೆಯಾಗಿದೆ. ಗೆಳೆಯರೇ, 2026ರ ಈ ಎಲ್ಲ ವಿದ್ಯಮಾನಗಳು ಜಗತ್ತಿಗೆ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಿವೆ. ಕೆನಡಿಯನ್ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದಾವೋಸ್ನಲ್ಲಿ ಹೇಳಿದಂತೆ ಪಾಶ್ಚಿಮಾತ್ಯರ ಅನುಕೂಲಕ್ಕೆ ಮಾಡಿಕೊಂಡಿದ್ದ ನಿಯಮಾಧಾರಿತ ಅಂತಾರಾಷ್ಟ್ರೀಯ ವ್ಯವಸ್ಥೆ, ರೂಲ್ಸ್ ಬೇಸ್ಡ್ ಇಂಟರ್ನ್ಯಾಷನಲ್ ಆರ್ಡರ್ ಅನ್ನೋ ಸುಳ್ಳು ಸಿದ್ಧಾಂತ ಈಗ ಸಂಪೂರ್ಣವಾಗಿ ಬೆತ್ತಲಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ನಾವು ಮಾಡಿದ್ದೇ ರೂಲ್ಸ್ ಅನ್ನುವ ಕಾಲ ಈಗ ಕಂಪ್ಲೀಟ್ ಆಗಿ ಮುಗಿದಿದೆ. ಟ್ರಂಪ್ ಅವರ ಈಗೋ, ಸೇನಾಬಲದ ಅಹಂಕಾರ ಮತ್ತು ಇಸ್ರೇಲ್ ಆಕ್ಯುಪೈಡ್ ಪ್ಯಾಲೆಸ್ಟೈನ್ನ ಅಮಾನವೀಯ ನೀತಿಗಳು ಅವರನ್ನೇ ಜಾಗತಿಕ ಮಟ್ಟದಲ್ಲಿ ಒಂಟಿಯಾಗಿಸಿವೆ. ಇರಾನ್ನ ದಿಟ್ಟ ರೆಸಿಸ್ಟೆನ್ಸ್, ಯುರೋಪ್ನ ಆತ್ಮಗೌರವದ ನಡೆ, ಅರಬ್ ದೇಶಗಳ ರಿಯಾಲಿಟಿ ಚೆಕ್ ಹಾಗೂ ಅಮೆರಿಕದ ಯುವಕರ ಬಂಡಾಯ ಇವೆಲ್ಲವೂ ಸಾಮ್ರಾಜ್ಯಶಾಹಿ ಶಕ್ತಿಗಳ ಪತನದ ಆರಂಭವನ್ನು ಸ್ಪಷ್ಟವಾಗಿ ತೋರಿಸುತ್ತಿವೆ. ನಿಮಗೇನನ್ಸುತ್ತೆ? ಟ್ರಂಪ್ ಅವರ ಈ ಪಾಲಿಸಿಗಳು ಅಮೆರಿಕದ ಪತನಕ್ಕೆ ಕಾರಣವಾಗುತ್ತಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾಕೆಂದರೆ ಇವು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಯುದ್ಧ ವಿರೋಧಿ ಚಳುವಳಿಗಳು ಅನ್ನೋದನ್ನು ಮರೆಯದಿರೋಣ.